ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ ಇರೋದ್ರಿಂದ ರೂಮಲ್ಲೇ ಊಟ ಎಲ್ಲ ಮಾಡ್ಕೊಂಡು ತಿನ್ನಬೇಕು. ನನಗೆ ಯಾಕೋ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಮಾಡಿದ್ರೆ ಬಂತೆ ನಾನೇ ತೊಳಿಬೇಕು. ಅದಕ್ಕೆ ಆಚೆ ಹೋಗಿ ಏನಾದರೂ ತಿನ್ಕೊಂಬರೋಣ. ಸ್ವಲ್ಪ ಹಂಗೆ ಮೈ ಬೇರೆ ಹುಷಾರಿಲ್ಲ, ಫುಲ್ಲು ಕೋಲ್ಡ್ ಆಗಿದೆ, ನೆಗಡಿ ಶೀತ, ಮೈ ನೋವು ಫುಲ್ಲು ಇದೆ. ಸ್ವಲ್ಪ ಬಟ್ಟೆ ಎಲ್ಲ ಒಗೆಯೋದಿದೆ, ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಬೇಕು ಇವತ್ತೆ. ನಿಮಗೆ ಕೊನೆವರೆಗೂ ನೋಡಿ ವಿಡಿಯೋನ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಮ್ಮ ಮನೇಲಿ ಏನಾದ್ರು ನಾನಿವಾಗ ಕೋಲ್ಡ್ ಅಂತ ಗೊತ್ತಾಗಿದ್ದಿದ್ರೆ ನಾಟಿ ಕೋಳಿ ಕೊಯ್ದು ಚೆನ್ನಾಗಿ ಸೂಪ್ ಥರ ಮಾಡಿ ಕೊಟ್ಟು ಸ್ವಲ್ಪ ಚಿಕನ್ ಸಾಂಬಾರು ಗಟ್ಟಿಯಾಗಿ ಮಾಡಿ ಖಾರಾಗಿ ಕೊಡ್ತಾ ಇರೋರು. ಸ್ವಲ್ಪ ಕೋಲ್ಡ್ ಅನ್ನೋದು ವಾಸಿ ಹೋಗ್ತಾ ಇತ್ತು ನನಗೆ. ಈ ಥರ ಕೋಲ್ಡ್ ಆದರೆ ನಮ್ಮ ಮನೆಯಲ್ಲೆಲ್ಲ ಇದನ್ನೇ ಮೇಂಟೈನ್ ಮಾಡೋದು. ಅದು ಆದರೂ ಕೋಲ್ಡ್ ಏನಾದರೂ ವಾಸಿ ಆಗಿಲ್ಲ ಅಂದರೆ ಆಮೇಲೆ ಟ್ಯಾಬ್ಲೆಟು ಅದು ಇದು ಅಂತ ತಗೊಂಡು ವಾಸಿ ಮಾಡ್ಕೊತೀವಿ ಗೈಸ್. ನಮ್ಮ ಮನೇಲಿ ಈ ಥರ ಫಾಲೋ ಮಾಡ್ತೀವಿ ನಾವು. ಅಂದರೆ ನಾಟಿ ಕೋಳಿ ನಾವು ನಮ್ಮದೇ ಇರುತ್ತೆ, ತೊಳೆದು ಸಾಕಿದ್ದೀವಿ. ಯಾವುದೋ ಒಂದು ಮುಂದಿನೋ ಸ್ವಲ್ಪ ಮಟ್ಟಕ್ಕೆ ಬಂದಿರೋ ಕೋಳಿ ನಾವು ಕೊಯ್ದು ತಿಂದಾಕೋದು ಅಷ್ಟೇ ಗೈಸ್. ಹೋಗೋಣ ಅಂತ ಹಂಗೆ ಮಲ್ಕೊಂಡು ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಲಾಕ್ ಮಾಡ್ಕೊಂಡು ಹೋಗೋಣ ಊಟ ಮಾಡೋಕ್ಕೆ. ಏನಾದರೂ ಒಂದು ಬಿರಿಯಾನಿನೋ ಕುಷ್ಕನೋ ತಿನ್ಕೊಂಬರೋಣ ಗೈಸ್. ನಾವಿರೋ ರೂಮ್ ಬಂದ್ಬಿಟ್ಟು ಇದೆ 1 hourಗೆ ಸರೋಗತ್ತೆ ಇಬ್ಬರು. ನಂದು ಬೇರೆ ಶಿಫ್ಟ್ ಇರುತ್ತೆ, ಅವ್ನು ಬೇರೆ ಶಿಫ್ಟ್ ಇರುತ್ತೆ. ನಾನು ಬಂದಾಗ ಅವನಿರಲ್ಲ, ಅವ್ನು ಬಂದಾಗ ನಾನಿರಲ್ಲ. ಈ ಥರ ಇರುತ್ತೆ ನಮ್ಮದು ರೊಟೀನು ಲೈಫ್ ಬಂದು. ನೋಡಿ ಇದೇ ರೂಮು, ಸಾಗಿಷ್ಟು ಮಾತ್ರ. ಹೋಗೋದು ಬರೋದು ಮಲಗೋದು ಇದೇ ಸರಿ ಹೋಗ್ತಾ ಇದೆ ಜೀವನ ಪೂರ್ತಿ. ಇದು 4ನೇ ವರ್ಷ. 4 ವರ್ಷದಿಂದ ಇದನ್ನೇ ಫಾಲೋ ಮಾಡ್ತಾ ಇರೋದು ನಾನು. ಹೋಗೋದು ಬರೋದು ಮಲಗೋದು. ನಾನಿರೋ ಜಾಗದಲ್ಲಿ ಏನು ಚೀಪಾಗಿ ಸಿಗಲ್ಲೋ ಗೊತ್ತಿಲ್ಲ. ತರಕಾರಿ ಮಾತ್ರ ಸಖತ್ ಚೀಪಾಗಿ ಸಿಗತ್ತೆ ಗೈಸ್. ನಾನೇನಾದರೂ ತಗೊಳಕ್ ಹೋದ್ರೆ ಅದೊಂದು ಅಂತ ಅದು ತಗೊಂಡ್ಬಿಡ್ತೀನಿ. 1 ವಾರ ಪೂರ್ತಿ ಸರೋಗತ್ತೆ 1-2 kg ತಗೊಂಡ್ರೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇವೆಲ್ಲ ಹ್ಯಾಂಡ್ಮೇಡ್ ಗೈಸ್, ಕೈಯಲ್ಲೇ ಮಾಡಿರೋದು. ನೋಡಿ ಇವೆಲ್ಲ ಕೈಯಲ್ಲೇ ಮಾಡಿರೋ ಸಾಮಾನುಗಳು. ನಾನು ರೂಮ್ ಸ್ಟಾರ್ಟಿಂಗಾಗಿ ಬಂದಾಗ ಗ್ರಿಯಾಸಲ್ಲಿ ಐಫೋನ್ ತೆಗಿಯೋಣ ಅಂತ ಹೋದೆ. 15 EMI ಕೊಡ್ತಾನೆ ಅಂತ ಕೇಳಿದ್ರೆ ಅವನು ನಂದು ಬಂದ್ಬಿಟ್ಟು KGF ಬ್ರ್ಯಾಂಚಲ್ಲೇ ಹೋಗಿ ಕೇಳಿ ಕೊಡ್ತಾರೆ, ನಾವು ಇಲ್ಲಿ ಕೊಡಲ್ಲ ಅಂತ ಹೇಳಿದ್ರು ಅವರು. ಗೈಸ್ ನಾನು ಆರ್ಡ್ರ್ ಮಾಡಿರೋದು ಕುಷ್ಕ, ಒಂದು ಕಬಾಬ್ ಅಷ್ಟೇ. ಈ ಹೋಟ್ಲಲ್ಲಿ ಟೇಸ್ಟ್ ಚೆನ್ನಾಗಿರಲ್ವೋ ಅದು ಸೆಕೆಂಡ್ರಿ. ನನಗೇನಂದರೆ ಇಲ್ಲಿ ಇಷ್ಟ ಆಗಿರೋದು ಅಂದ್ಬಿಟ್ಟು ಒಂಥರ ಫುಲ್ಲು ಪ್ಲ್ಯಾಂಟ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಈ ಹೋಟ್ಲಲ್ಲಿ. ಹೋಗ್ಬೇಕಾದ್ರೆ ನೋಡಿಸ್ತೀನಿ ನೋಡಿ, ಸಖತ್ತಾಗಿರುತ್ತೆ. ಟೇಸ್ಟು ಪರವಾಗಿಲ್ಲ, ಓಕೆ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿದೆ ಅಂತ ಕೂಡ ಇಲ್ಲ. ನಾನು ಶೋರೂಮಲ್ಲಿ ಕಾರ್ ತೆಗ್ದಿದ ತಕ್ಷಣ ಬರೋದೇ ಇಲ್ಲಿ. ಎಲ್ಲ ಪಾಟಾಗಿ ಬಿಚ್ಚಾಕ್ತಾರೆ ಎಲ್ಲ ಇದರಲ್ಲಿ. ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಎಷ್ಟು. ಇವಾಗ ಟ್ಯಾಬ್ಲೆಟ್ ಹಾಕೊಂಡು ಮಲ್ಗಿಬಿಡ್ಬೇಕು, ಫುಲ್ಲು ಜ್ವರ ಕಾಯ್ತಾ ಇದೆ. ಇವತ್ತಿನ ವಿಡಿಯೋ ಎಷ್ಟು. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.